ಹಾಯ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಫ್ಲಾಟ್ ಸ್ಟಿಚ್ನ ಹೇಗೆ ಮಾಡೋದಂತ ನೋಡ್ತಾ ಇದ್ದೀವಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಸ್ಟಿಚ್ಚು. ಇದು ಎಲ್ಲ ಬ್ಲೌಸಸ್ಗೂ ನಿಮಗೆ ವರ್ಕ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಫಸ್ಟು ನಾನಿಲ್ಲಿ ಡಬಲ್ ಲೈನ್ ಹಾಕ್ಕೊಂಡು ಅದನ್ನ ಬಾಕ್ಸ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾವು ಈ ಕಾರ್ನರಿಂದ ಸ್ಟಾರ್ಟ್ ಮಾಡಬೇಕು. ಈ ಕಾರ್ನರಲ್ಲಿ ಸ್ಟಾರ್ಟ್ ಮಾಡಬೇಕು. ಮತ್ತೆ ಪಕ್ಕಕ್ಕೆ ಚುಚ್ಚಿ ರಿಟರ್ನ್ ತಗೋಬೇಕು. ಕೆಳಗಡೆ ಚುಚ್ಚಿ ರಿಟರ್ನ್ ತಗೋಬೇಕು. ಇಲ್ಲಿ ಡಬಲ್ ಲಾಕ್ ಮಾಡಿ ಮಾಡಿ ನೀವು ಥ್ರೆಡ್ನ ತೆಗಿಬೇಕು. ಡಬಲ್ ಲಾಕ್ ಮಾಡಿ ಥ್ರೆಡ್ನ ತೆಗೀರಿ. ಡಬಲ್ ಲಾಕ್ ಮಾಡಿ ಥ್ರೆಡ್ನ ತೆಗೀರಿ. ಇದು ತುಂಬ ಇಂಪಾರ್ಟೆಂಟ್ ಸ್ಟಿಚ್ಚು. ಕ್ಲಿಯರಾಗಿ ನೋಡ್ಕೊಳ್ಳಿ ವಿಡಿಯೋನ. ನೀವು ಲೈನ್ ಏನು ಹಾಕಿದ್ದೀರಾ ಅದರಿಂದ ಆಚೆ ಹೋಗಬಾರ್ದು. ಅದ್ರ ಮೇಲೇ ಸ್ಟಿಚ್ ಬರಬೇಕು. ನಾ ಪ್ರತಿ ಸಲ ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ ಫಿನಿಶಿಂಗ್ ತುಂಬ ಇಂಪಾರ್ಟೆಂಟ್ ಅಂತ. ನಿಧಾನ ಆದರೂ ಪರವಾಗಿಲ್ಲ, ಕ್ಲೀನಾಗಿ ವರ್ಕ್ ಬರೋ ಥರ ನಿಧಾನವಾಗಿ ಮಾಡಿ. ಒಂದ್ರ ಮೇಲೆ ಒಂದು ಥ್ರೆಡ್ ಮೇಲೆ ಇನ್ನೊಂದು ಥ್ರೆಡ್ ಕೂರಬಾರ್ದು, ಅದ್ರ ಪಕ್ಕನೇ ಬರಬೇಕು. ನೋಡಿ, ನಾವು ಒಂದು ಥ್ರೆಡ್ ಮೇಲೆ ಇನ್ನೊಂದು ಥ್ರೆಡ್ನ ಕೂರಿಸ್ತಾ ಇಲ್ಲ, ಅದ್ರ ಪಕ್ಕನೇ ಥ್ರೆಡ್ನ ಚುಚ್ಚಿ ತೆಗಿತಾ ಇದ್ದೀನಿ. ಸೇಮ್ ಸ್ಟಾರ್ಟಿಂಗ್ ಹೆಂಗೆ ಸ್ಟಾರ್ಟ್ ಮಾಡಿದ್ರೆ ಅದೇ ಥರ ಎಂಡಲ್ಲಿ ಕೂಡ ನಾಟ್ ಹಾಕಬೇಕು. ಇಲ್ಲಿ ಯಾವ ಥರ ಸ್ಟಾರ್ಟ್ ಮಾಡಿದ್ರೆ ಸೇಮ್ ಅದೇ ಥರ ಇಲ್ಲಿ ಎಂಡ್ ಮಾಡಿ ನಾಟ್ ಹಾಕಬೇಕು. ಇದು ಬಂದ್ಬಿಟ್ಟು ನಿಮಗೆ ಫ್ಲ್ಯಾಟ್ ಸ್ಟಿಚ್. ಇಷ್ಟೇ ಫಿನಿಶಿಂಗು, ಇಷ್ಟೇ ನೀಟಾಗಿ ಬರೋ ಥರ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.